ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಡೈಲಿ ಮಕ್ಕಳಿಗೆ ಏನಪ್ಪಾ ಟಿಫಿನ್ ಬಾಕ್ಸಿಗೆ ಹೆಲ್ದಿಯಾಗೂ ಕೊಡಬೇಕು, ಟೇಸ್ಟಿಯಾಗೂ ಇರಬೇಕು, ಮಕ್ಕಳು ಟಿಫಿನ್ ಬಾಕ್ಸ್ ಖಾಲಿನೂ ಮಾಡ್ಕೊಂಡು ಬರ್ಬೇಕಂತ ಹೇಳಿ ನೀವು ಅನ್ಕೊಳತ್ತೀರೇನ್ರಿ? ಹಂಗಂದ್ರ ಈ ರೆಸಿಪಿ ನೀವು ನೋಡ್ಲೇಬೇಕ್ರಿ. ಹೆಲ್ದಿನೂ ಐತ್ರಿ, ಟೇಸ್ಟಿನೂ ಐತ್ರಿ, ಮತ್ತು ಒಂದು 5 ನಿಮಿಷದಾಗ ರೆಡಿ ಆಗುವಂತ ಲಂಚ್ ಬಾಕ್ಸ್ ರೆಸಿಪಿ ಮಾಡತ್ತೀನಿ ನೋಡ್ರಿ. ಬರೀ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುಮನ್ರಿ. ಇಲ್ಲಿ ನೋಡ್ರಿ, ಒಂದ್ 2 ಕಪ್ ಆಗೋಷ್ಟು ಬಾಂಬೆ ರವಾನ 1 ಕಪ್ ಆಗೋಷ್ಟು ನೀರ್ ಹಾಕೊಂಡು ನೆನ್ಸಿಡುಮಂತ್ರಿ. ಒಂದ್ 5 ನಿಮಿಷ ಆದ್ರ ಸಾಕ್ ನೋಡ್ರಿ. ಇದು ನೆನೆಯೋಷ್ಟೊತ್ತಿಗೆ ನಾವೇನ್ ಮಾಡಮ್ರಿ, ಇದನ್ನ ಸೈಡಿಗೆ ಇಟ್ಟು ಒಂದು ಮಿಕ್ಸಿ ಜಾರ್ ತಗೊಳುಮಂತ್ರಿ. ಮಿಕ್ಸಿ ಜಾರ್ ಒಳಗ 1 ಕಪ್ ಆಗುವಷ್ಟು ಈ ತರ ಮೊಳಕೆ ಬಂದಿರುವಂತ ಬಟಾಣಿ ತಗೋಬೇಕ್ರಿ. ಇದನ್ನೇನ್ ಮಾಡಮ್ರಿ, ಇವಾಗ ಮಿಕ್ಸಿ ಜಾರ್ ಒಳಗ ಹಾಕೊಳ್ಳುಮಂತ್ರಿ. ಇದಕ್ಕ ಒಂದ್ 2 ಹಸಿಮೆಣಸಿನಕಾಯಿ, ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡಿನ್ರಿ ನಾನು. ಇವಾಗ ಇದನ್ನ ಮೊದಲ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳುಮಂತ್ರಿ. ನೋಡ್ರಿ ಈ ತರ. ಇವಾಗ ಏನ್ ಮಾಡೋಮ್ರಿ, ಇದನ್ನ ಇದ್ರೊಳಗ ರವಾ ಹಾಕುಮಂತ್ರಿ. ಇವಾಗ ಏನ್ ನೆನ್ಸಿಟ್ಟಿದ್ದೇವಲ್ರಿ ನಾವು ರವಾ ಕೂಡ ನೆಂದೈತ್ರಿ, ನೀರ್ನು ಇಲ್ರಿ ರವಾದ ಹತ್ರ. ಇವಾಗೆಲ್ಲ ಇದನ್ನ ಮಿಕ್ಸಿ ಜಾರಿ ಒಳಗ ಹಾಕೊಳ್ಳುಮಂತ್ರಿ. ಅದೇ ರೀತಿ ಒಂದ್ 2 ಸ್ಪೂನ್ ಆಗುವಷ್ಟು ನಾನು ಗೋಧಿ ಹಿಟ್ಟು ಹಾಕೊಂಡಿನ್ರಿ. ಮತ್ತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನ್ರಿ. ನಾವ್ ಯಾವ ಕಪ್ಪಿಲೆ ರವಾ ತಗೊಂಡೇವಲ್ರಿ ಅದೇ ಕಪ್ಪಿಲೆ 1 ಕಪ್ ಆಗುವಷ್ಟು ನೀರ್ ಹಾಕೊಂಡು ಇದನ್ನೇನ್ ಮಾಡೋಮ್ರಿ, ಸಾಫ್ಟ್ ಆಗಿ ರುಬ್ಕೊಳ್ಳುಮಂತ್ರಿ. ನಾವ್ ದೋಸೆ ಹಿಟ್ಟು ಯಾವ ರೀತಿ ರುಬ್ತೇವಲ್ರಿ ಅದೇ ತರಾನೇ ಸಾಫ್ಟ್ ಆಗಿ ಇರ್ಬೇಕ್ ನೋಡ್ರಿ. ಮತ್ತ ಹಿಟ್ಟಿನ ಹದ ಕೂಡ ದೋಸೆ ಹಿಟ್ಟು ತರಾನೇ ಇರ್ಬೇಕ್ರಿ. ಇಲ್ಲಿ ನೋಡ್ತಾ ಇರ್ಬೋದ್ರಿ, ಹಿಟ್ಟ ತೆಳುನು ಇಲ್ರಿ, ಜಾಸ್ತಿ ಗಟ್ಟಿನೂ ಇಲ್ರಿ, ಈ ರೀತಿ ಇರ್ಬೇಕ್ ನೋಡ್ರಿ. ಇವಾಗ ಏನ್ ಮಾಡೋಮ್ರಿ, ಇದಕ್ಕ ಒಂದ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಈನೋ ಹಾಕೊಂಡಿನ್ರಿ ನಾನು. ನಿಮ್ ಕಡೆ ಈನೋ ಇತ್ತಂದ್ರ ಈನೋ ಹಾಕೋಬಹುದ್ರಿ, ಇಲ್ಲ ಬೇಕಿಂಗ್ ಸೋಡಾ ಕೂಡ ಹಾಕೋಬಹುದ್ರಿ. ಇಲ್ಲಿ ನೋಡ್ರಿ, ಅದ್ರ ಮೇಲೆ ಸ್ವಲ್ಪ ಒಂದ್ ಸ್ಪೂನ್ ಆಗೋಷ್ಟು ನೀರ್ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡಿನ್ ನೋಡ್ರಿ. ಇವಾಗ ಹಿಟ್ಟ ರೆಡಿ ಆಗೈತ್ರಿ. ಈ ಕಡೆ ತವಾ ಕೂಡ ಕಾದೈತ್ರಿ. ತವಾಕ್ ಸ್ವಲ್ಪ ನೀರ್ ಚಿಮುಕ್ಸಿ ನಾವೇನ್ ರೆಡಿ ಮಾಡಿ ಇಟ್ಕೊಂಡೇವಲ್ರಿ ಹಿಟ್ಟ, ಅದನ್ನ ಹಾಕೊಳತೀನಿ ನೋಡ್ರಿ. ಸಣ್ಣ ಸಣ್ಣ ಆಗಿ ಸೆಟ್ ದೋಸೆ ಯಾವ ರೀತಿ ಮಾಡ್ತೇವಲ್ರಿ ಅದೇ ರೀತಿ ಸಣ್ಣ ಸಣ್ಣ ದೋಸೆ ಮಾಡ್ಕೋಬೇಕ್ರಿ. ಯಾಕಂದ್ರ ಮಕ್ಳಿಗೆ ಸಣ್ಣ ಸಣ್ಣ ದೋಸೆ ಅಂದ್ರ ಬಹಳ ಇಷ್ಟ ಆಗ್ತೇವ್ರಿ. ಒಂದ್ಸರ್ತಿ ಈ ತರ ಮಾಡ್ ನೋಡ್ರಿ, ಮಕ್ಕಳು ಇಷ್ಟಪಟ್ಟು ತಿಂತಾರ್ರಿ, ಆಮೇಲೆ ಟಿಫಿನ್ ಖಾಲಿ ಮಾಡ್ಕೊಂಡು ಬರ್ತಾರ ನೋಡ್ರಿ. ನೀವ್ ನೋಡ್ತಾ ಇರ್ಬೋದ್ರಿ, ಎಷ್ಟ್ ಮಸ್ತಾಗೆ ತೂತಾಗಿ ರೆಡಿ ಆಗೈತೆ ಅಂತ ಹೇಳಿ. ಮತ್ತ ಟೇಸ್ಟ್ ಕೂಡ ಸೂಪರ್ ಆಗಿರ್ತೈತಿ ನೋಡ್ರಿ. ಇವಾಗ ಏನ್ ಮಾಡೋಮ್ರಿ, 2 ಸೈಡ್ ಇದನ್ನ ಚಂದಾಗೆ ಬೇಯಿಸ್ಕೋಬೇಕ್ರಿ. ನೋಡ್ರಿ, ಕಲರ್ ಕೂಡ ಎಷ್ಟ್ ಮಸ್ತಾಗೆ ಬಂದೈತೆ ಅಂತ ಹೇಳಿ. ಮಕ್ಕಳು ನೋಡಿದ್ರ ಸಾಕ್ರಿ, ಅವ್ರಿಗೆ ತಡ್ಕೊಳಕ್ಕೆ ಆಗಲ್ರಿ, ಅಷ್ಟು ಫಾಸ್ಟ್ ಆಗಿ ಇದನ್ನ ತಿಂದು ಖಾಲಿ ಮಾಡ್ಬಿಡ್ತಾರ್ರಿ. ಮತ್ ನಮ್ ಕೆಲ್ಸ ಕೂಡ ಕಡಿಮೆ ಆಗ್ತೈತ್ರಿ. ಯಾಕಂದ್ರೆ ಇದು ಆಗೋದೇ ಒಂದ್ 5 ನಿಮಿಷದಾಗ ರೆಡಿ ಆಗುವಂತ ಬ್ರೇಕ್ಫಾಸ್ಟ್ ಅನ್ಬೋದ್ರಿ, ಲಂಚ್ ಬಾಕ್ಸ್ ಅನ್ಬೋದ್ರಿ, ಟಿಫಿನ್ ಬಾಕ್ಸ್ ಅನ್ಬೋದ್ರಿ. ಈಗ ನೋಡ್ರಿ, ಹೆಲ್ದಿ ಆಗಿರುವಂತ ಮಕ್ಕಳ ಲಂಚ್ ಬಾಕ್ಸ್ ರೆಡಿ ಐತ್ ನೋಡ್ರಿ. ಇನ್ನು ನೋಡ್ತಾ ಇರ್ಬೋದ್ರಿ, ಸಣ್ಣ ಸೆಟ್ ದೋಸೆ ರೆಡಿ ಅದು ನೋಡ್ರಿ. ಇವಾಗ ಏನ್ ಮಾಡೋಮ್ರಿ, ನಾವ್ ಸರ್ವ್ ಮಾಡ್ಕೊಳ್ಳುಮಂತ್ರಿ. ಈ ದೋಸೆ ಜೊತೆ ನೀವು ಕೆಂಪ್ ಚಟ್ನಿ ಕೂಡ ಮಾಡ್ಕೋಬಹುದ್ರಿ, ಅಥವಾ ಈ ತರ ಶೇಂಗಾ ಚಟ್ನಿ ಮಾಡ್ಕೋಬಹುದ್ರಿ, ಕೊಕೊನಟ್ ಚಟ್ನಿ ಕೂಡ ಮಾಡ್ಕೋಬಹುದ್ರಿ, ಅಥವಾ ಸಾಂಬಾರ್ ಕೂಡ ನಡೀತೈತಿ ನೋಡ್ರಿ. ಇಲ್ಲಿ ನೋಡ್ತಾ ಇರ್ಬೋದ್ರಿ, ಎಷ್ಟ್ ಸಾಫ್ಟ್ ಆಗಿ ನೋಡ್ರಿ, ಬಾಯಾಗಿಟ್ರ ಸಾಕ್ರಿ ಕರಗುವಂತ ಸಣ್ಣ ಸೆಟ್ ದೋಸೆ ರೆಡಿ ಅದು ನೋಡ್ರಿ. ನನ್ ರೆಸಿಪಿ ನಿಮಗ್ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ, ಹಂಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ಈಜಿ ರೆಸಿಪಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಇದೇ ರೀತಿ ಈಜಿ ರೆಸಿಪಿ ನೆಕ್ಸ್ಟ್ ವಿಡಿಯೋದಾಗ ತರ್ತೀನಿ. ಅಲ್ಲಿವರೆಗೂ ಬಾಯ್ ರೀ.